ಎಲ್ಲರಿಗೂ ನಮಸ್ಕಾರ. ತಂಜಾವೂರಿನ ಮಹಾರಾಜರು ಮರಣೋನ್ಮುಖವಾಗಿ ಹಾಸಿಗೆಯನ್ನು ಹಿಡಿದಿದ್ರು. ಎಲ್ಲ ಅತಿರಥ ಮಹಾರಥ ವೈದ್ಯರು ಕೂಡ ಕೈಚೆಲ್ಲಿದ್ರು. ಇದು ಇನ್ನು ನಮ್ಮ ಕೈಲಿ ಸಾಧ್ಯವಿಲ್ಲ, ನಾವು ರಾಜರನ್ನು ಯಾವುದೇ ರೀತಿಯಲ್ಲೂ ಉಳಿಸೋಕ್ಕಾಗಲ್ಲ, ಆ ಆಸೆಯನ್ನೇ ಬಿಟ್ಟುಬಿಡಬೇಕು ಅಂತ ಹೇಳಿ ನಿಂತಿದ್ರು. ಊರಿನ ಜನರಿಗಂತೂ ಭಾರೀ ದುಃಖ. ಎಂತೆಂಥ ಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಮನ್ನು ಎಷ್ಟು ಚೆನ್ನಾಗಿ ಕಾಪಾಡಿದ್ದಾರೆ ನಮ್ಮ ಮಹಾರಾಜರು. ಇವತ್ತು ಇಂಥ ಒಂದು ಕಾಯಿಲೆಗೆ ನಾವು ಹೆದರಬೇಕಂತ ಪರಿಸ್ಥಿತಿ ಬಂದಿದೆಯಲ್ಲ, ನಮಗೆ ಏನೂ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ ಬಹಳ ದುಃಖದಲ್ಲಿದ್ದರು. ಊರಿನ ಅಂದು ಬಂಧು ಬಾಂಧವರು ಮಾತ್ರವಲ್ಲ, ರಾಜನ ಕುಟುಂಬಸ್ಥರು ಅಯ್ಯೋ ನಮ್ಮ ಆತ್ಮ ಬಂದು ಈ ಥರ ಹೋಗ್ತಾ ಇದ್ದಾನಲ್ಲ, ಇವನನ್ನು ಹೇಗೆ ಕಾಪಾಡೋದು ಅಂತ ಕೂತಿದ್ರೆ ರಾಜಮಾತೆಗಂತೂ ಒಂದೇ ದುಃಖ, ನನ್ನ ಅಪ್ರತಿಮ ವೀರ ನನ್ನ ಮಗ ಇವನನ್ನು ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ವಲ್ಲ ಅಂತ ಬಹಳ ದುಃಖದಲ್ಲಿದ್ಲು. ಇವೆಲ್ಲ ನಡೀತಾ ಇರುವಾಗನೇ ಅಲ್ಲಿ ಅದೇನೋ ಅರಮನೆಯ ಹೆಬ್ಬಾಗಿಲ ಹತ್ರ ದ್ವಾರಪಾಲಕರ ಭಾರೀ ಸದ್ದು ಕೇಳುತ್ತೆ. ಇದು ಏನಾಗ್ತಾ ಇರ್ಬೋದು ಅಂತ ರಾಜಮಾತ್ರೆ ತಕ್ಷಣ ಓಡ್ತಾಳೆ. ಓಡಿ ಹೋಗಿ ನೋಡುವಾಗ ದ್ವಾರಪಾಲಕರು ಅದಿನ್ಯಾರಿಗೋ ಬೈತಾ ಇರ್ತಾರೆ. ಎಕ್ಕಶ್ಚಿತ್ ಭಿಕ್ಷುಕ ನೀನ್ ಏನ್ ಮಾಡೋಕ್ಕಾಗತ್ತೆ, ಅಂತ ಮಹಾ ವೈದ್ಯರೇ ಎಲ್ಲ ಕೈ ಚೆಲ್ಲಿದ್ದಾರೆ, ಆಗೋದಿಲ್ಲ ಅಂತ ನೀನು ಬಂದು ನಮ್ಮ ಮಹಾರಾಜರನ್ನ ಉಳಿಸಿಕೊಡೋದ, ಏನು ಅಂತ ಮಾತಾಡ್ತೀಯಪ್ಪ, ನಡಿ ಆಚೆ ಅಂತ ಭಿಕ್ಷುಕನ ರೀತಿಯಲ್ಲಿ ಬಂದು ನಿಂತಿದ್ದ ಒಬ್ಬ ವ್ಯಕ್ತಿಗೆ ದ್ವಾರಪಾಲಕರು ಸಿಕ್ಕಾಪಟ್ಟೆ ಬೈಯಕ್ಕೆ ಶುರು ಮಾಡಿರ್ತಾರೆ. ರಾಜಮಾತೆಗೆ ಅದ್ಯಾಕೋ ಒಂಥರ ಕಸಿವಿಸಿ ಉಂಟಾಗುತ್ತೆ. ಅದ್ಯಾಕೆ ಯಾರನ್ನೂ ಹೀಗೆ ಬೈತಿದ್ದೀರಿ, ಬೈಬಿಡಿ, ಜಾಗ ಬಿಡಿ, ನಾನು ನೋಡ್ತೀನಿ ಅಂತ ಹೇಳಿ ರಾಜಮಾತೆ ಬರ್ತಾಳೆ. ಆ ಭಿಕ್ಷುಕ ಇವರನ್ನ ನೋಡುವಾಗ ಅವಳಿಗೊಂದು ರೀತಿ ನಂಬಿಕೆ ಹುಟ್ಟುತ್ತೆ. ಅದೇನೋ ಒಂದು ತೇಜಸ್ಸಿರುತ್ತೆ ಅವರ ಮುಖದಲ್ಲಿ. ಇವ್ರು ಯಾರಿರಬಹುದು ಅಂತ ಅನ್ಕೊಂತಾಳೆ. ಸಂತ ರಾಘವಯ್ಯನವರು ಅವರು ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಅವ್ರು ಹೇಳ್ತಾರೆ, ರಾಜರೆಲ್ಲ ಈ ರೀತಿ ಪರಿಸ್ಥಿತಿಗೆ ಬಂದರೆ ಏನು ಕತೆ ನಮ್ಮ ರಾಜ್ಯದ್ದು, ಇನ್ನು ವೈದ್ಯರು ಕೈ ಬಿಟ್ಟಿರಬಹುದು, ಆದರೆ ನಾನೊಬ್ಬ ಭಿಕ್ಷುಕನಾದರೂ ಕೂಡ ನನ್ನ ಕೈಲಿ ಏನಾದರೂ ಮಾಡೋಕ್ಕಾಗುತ್ತಾ ಅಂತ ಒಂದು ಸಲ ನೋಡ್ತೀನಿ, ಅದ್ಯಾಕೆ ಬೇಡ ಅಂತಂತೀರಾ ಅಂತ ನಕ್ಕು ಹೇಳಿದ್ರು. ರಾಜಮಾತೆಗೋ ಮುಳುಗ್ತಾ ಇರುವವರಿಗೆ ನೀರಿನ ಮಧ್ಯದಲ್ಲಿ ಒಂದು ಹುಲ್ಕಡ್ಡಿ ಕಾಣಿಸಿದ್ರು ಸಾಕು, ಎಲ್ಲೋ ಬದುಕ್ಬಿಡ್ತೀನಿ ಅಂತ ಒಂದು ಆಶಾಭಾವ. ಆಗಲಿ ನೀವು ಬನ್ನಿ ಒಳಗಡೆ, ನಾವು ನೋಡೋಣ ಅಂತ ಹೇಳಿದ್ರು. ಸರಿ, ನಮ್ಮ ಸಂತ ರಾಘವಯ್ಯನವರು ಒಳಗಡೆ ನಡೆದ್ರು. ರಾಜ ಮಲ್ಕೊಂಡಿರುವ ಸ್ಥಿತಿಯನ್ನು ನೋಡಿದ್ರು. ಒಂದು ಸಲ ನಸು ನಕ್ಕರು. ಆಶ್ಚರ್ಯವಾಯಿತು ಅಲ್ಲಿದ್ದವ್ರಿಗೆಲ್ಲ. ಎಂತೆಂಥ ಕಠಿಣ ಪರಿಸ್ಥಿತಿಯಲ್ಲೇ ನಾವು ಒಂದು ಕ್ಷಣ ನಗೋದಕ್ಕೆ ಯೋಚನೆ ಮಾಡ್ತೀವಿ, ಅಂಥದ್ರಲ್ಲಿ ಇವರು ನಮ್ಮ ರಾಜ್ಯದ ಪರಿಸ್ಥಿತಿ ಈ ರೀತಿಯಾಗಿದೆ, ರಾಜನನ್ನು ನೋಡಿ ನಗ್ತಾ ಇದ್ದಾರಲ್ಲ, ಏನಿರಬಹುದು, ಬಹುಶಃ ಅಷ್ಟು ಸುಲಭ ಇರ್ಬೋದು ಅವರನ್ನು ಉಳಿಸೋದು ಅಂತ ಎಲ್ರಿಗೂ ಒಂದು ಸಲ ನಂಬಿಕೆ ಬಂತು. ಅಷ್ಟಾಗುವಷ್ಟರ ಹೊತ್ತಿಗೆ ರಾಘವಯ್ಯನವ್ರು ಹೇಳ್ತಾರೆ, ನೋಡಿ ನಾನು ಇದಕ್ಕೆ ಏನು ಪರಿಹಾರ ಕೊಡೋಕ್ಕಾಗೋದಿಲ್ಲ ಅಂತಾರೆ. ಕೂಡಲೇ ಎಲ್ಲರೂ ಒಂದು ಸಲ ಭಯಭೀತರಾಗ್ತಾರೆ. ಏನು ಹೇಳ್ತಿದ್ರಿ, ನೀವು ಏನು ಮಾಡೋಕ್ಕಾಗಲ್ವಾ, ಅಂದರೆ ಮುಂದೆ ಏನು ಹಾಗಿದ್ರೆ ಅಂದಾಗ ಅವ್ರು ಹೇಳ್ತಾರೆ, ನಾನು ಏನು ಮಾಡೋಕ್ಕಾಗಲ್ಲ ಅಂದೆ, ಆದರೆ ನಾಗೋರ್ನ ಆಂಡವಯ್ಯನವರು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿಲ್ವಲ್ಲ ಅಂತಾರೆ. ಅಷ್ಟೊತ್ತಿಗೆ ಎಲ್ರಿಗೂ ಆಶ್ಚರ್ಯ, ಏನು ಅವ್ರು ಏನು ಮಾಡಿಯಾರು ಅಂತ. ಆಗ ಇವ್ರು ಹೇಳ್ತಾರೆ, ಮಾವಿನ ತೋಪಿನ ಅಡಿಯಲ್ಲಿ ಅವರು ಧ್ಯಾನಸ್ಥರ ಕೂತ್ಕೊಂಡಿದ್ದಾರೆ, ಅವರನ್ನು ಹೋಗಿ ಕೇಳಿ, ಖಂಡಿತ ಅವರು ನಿಮ್ಮ ರಾಜನನ್ನು ಉಳಿಸ್ಕೊಡ್ತಾರೆ, ಅವ್ರ ಹತ್ರ ಪರಿಹಾರ ಇದೆ ಅಂತ ಹೇಳ್ತಾರೆ. ಕೇಳ್ತಿದ್ದ ಹಾಗೇನೆ ರಾಣಿಗಂತೂ ಒಂದೇ ಮಾತು, ನೋಡಿ ಇನ್ನು ನಾವು ಒಂದು ಕ್ಷಣವೂ ಕೂಡ ವ್ಯರ್ಥ ಮಾಡೋದು ಬೇಡ, ಎಲ್ಲರೂ ಸನ್ನದ್ಧರಾಗಿ ನಡೀರಿ, ಹೋಗೋಣ ನಾವು, ಅದು ಯಾರದು, ನಾಗೋರಿನ ಆಂಡವಯ್ಯನವರು, ಅವರ ದರ್ಶನ ಮಾಡಿ ಬರೋಣ, ಏನಾದರೂ ಪರಿಹಾರ ಇದೆಯಾ ಅಂತ ನಮಗೆ ತಿಳಿಯುತ್ತೆ ಅಂತ ಹೇಳಿ ರಾಜಮಾತೆ ಹೇಳ್ತಾಳೆ. ಇಡೀ ಸೈನ್ಯ ಸನ್ನದ್ಧವಾಗಿ ನಡೀತಾ ಹೋಗುತ್ತೆ. ಅದಕ್ಕಿಂತ ಇನ್ನೂ ಒಂದು ಹೆಚ್ಚಿನ ವೇಗದಲ್ಲಿ ರಾಜಮಾತೆ ಮುಂದೆ ಸಾಕ್ತಾ ಇರ್ತಾಳೆ. ಅವಳಿಗಿದ್ದದ್ದು ಒಂದೇ, ಏನಾದರೂ ಮಾಡಿ ನಮ್ಮ ರಾಜನನ್ನು ಉಳಿಸಬಹುದಾ ಅನ್ನುವಂಥದ್ದು. ಸರಿ, ಬರ್ತಾರೆ. ಅಲ್ಲಿ ಕೂತ್ಕೊಂಡಿರುವ ಸಂತನನ್ನು ನೋಡಿ ಅವರಿಗೆ ಆಶ್ಚರ್ಯವಾಗುತ್ತೆ. ಧ್ಯಾನಸ್ಥರಾಗಿರ್ತಾರೆ. ಹೋಗ್ತಿದ್ದ ಹಾಗೆ ಇವರು ಕೇಳ್ತಾರೆ, ನಿಮಗೆ ನನ್ನ ನಮಸ್ಕಾರಗಳು, ಏನಾದರೂ ಮಾಡಿ ನನ್ನ ಮಗ ರಾಜ ಇಂಥ ಒಂದು ಪರಿಸ್ಥಿತಿ ಅಂತಿದ್ದ ಹಾಗೇನೆ ಅವ್ರು ಹೇಳ್ತಾರೆ, ನನಗೆಲ್ಲ ತಿಳಿದಿದೆ, ಮಾಡೋದೆಲ್ಲ ಮಾಡಿ ಇಂಥ ಪರಿಸ್ಥಿತಿಗಳು ಬಂದ ನಂತರ ನೀವು ಏನು ಮಾಡೋದು, ಇಂಥ ಪರಿಸ್ಥಿತಿ ಅಂಥ ಪರಿಸ್ಥಿತಿ ಅಂತ ಹತ್ಕೊಂಡು ಬರ್ತಿರಲ್ಲ, ಏನು ಹೇಳೋದು ನಿಮಗೆಲ್ಲ ಅಂತಾರೆ. ಅಷ್ಟೊತ್ತಿಗೆ ಇವ್ರಿಗೆ ಆಶ್ಚರ್ಯ, ಅಲ್ಲ ನಾನು ಇನ್ನೂ ಏನೂ ವಿಷಯನೇ ಹೇಳಲಿಲ್ಲ, ಯಾಕೆ ಹೀಗಾಗಿದೆ ಅನ್ನೋದು ಮೊದಲೇ ನಮಗೆ ಗೊತ್ತಿಲ್ಲ, ಅಂಥದ್ರಲ್ಲಿ ಇವ್ರು ಈ ರೀತಿ ಹೇಳ್ತಾ ಇದ್ದಾರಲ್ಲ ಅಂತ ಆಶ್ಚರ್ಯವಾಗುತ್ತೆ. ಆದರೆ ನಾಗೋರ್ನ ಆಂಡವಯ್ಯನವರು ಅಂದರೆ ಸಾಮಾನ್ಯದವರಲ್ಲ. ಅವ್ರು ಹೇಳ್ತಾರೆ, ನೋಡಿ ಇದಕ್ಕಿರೋದು ಒಂದೇ ಪರಿಹಾರ, ಯಾವ ಔಷಧವೂ ಕೂಡ ನಿಮ್ಮ ಮಗನನ್ನು ಉಳಿಸ್ಲಿಕ್ಕೆ ಸಾಧ್ಯವಿಲ್ಲ, ಉಳಿಸೋಕ್ಕಾಗೋದು ಒಂದೇ ರೀತಿಯಲ್ಲಿ, ನಿಮ್ಮ ಮಗ ಮಲ್ಕೊಂಡಿರುವ ಹಾಸಿಗೆಯ ಮೇಲ್ಛಾವಣಿ ಇದೆಯಲ್ಲ ಹೊಸದಾಗಿ ಕಟ್ಟಿರೋದು, ಅದನ್ನು ಒಡೆದು ತೆಗಿರಿ,
ಅದನ್ನು ಒಡೆದು ತೆಗಿತಿದ್ದ ಹಾಗೆ ಅದರಲ್ಲಿ ಸಾಯ್ತಾ ಇರುವಂತಹ ಒಂದು ಪಾರಿವಾಳ ಕಾಣಿಸುತ್ತೆ. ಅದನ್ನು ಜೋಪಾನವಾಗಿ ಆಚೆ ತಂದು ಅದಕ್ಕೆ ಆರೈಕೆ ಮಾಡಿ ಅದನ್ನು ಕಾಪಾಡಿದರೆ ಮಾತ್ರ ಈ ರಾಜ ಬದುಕಲಿಕ್ಕೆ ಸಾಧ್ಯ ಅಂತ. ಆಶ್ಚರ್ಯವಾಗುತ್ತೆ ಅಲ್ಲಿ ನೆರೆದಿದ್ದವರಿಗೆಲ್ಲ. ಏನು ಇವೆಲ್ಲ ಸಾಧ್ಯನಾ? ಎಂತೆಂಥ ಔಷಧಗಳೇ ಪರಿಹಾರವನ್ನು ಒದಗಿಸ್ಕೊಡ್ಲಿಲ್ಲ, ಇವ್ರು ಯಾರೋ ಏನೋ ಅಂತ ಹೇಳ್ತಿದ್ದ ಹಾಗೇನೆ ರಾಜಮಾತೆ ಅಂತಾಳೆ, ನೋಡಿ ಸಮಯ ವ್ಯರ್ಥ ಮಾಡೋದೇ ಬೇಡ, ಇವರು ಹೇಗೆ ಹೇಳಿದಾರೋ ಆ ರೀತಿಯಲ್ಲಿ ನಾವು ಮಾಡೋಣ. ಫಕೀರರು ಹೇಳಿದ ಮೇಲೆ ಆ ಮಾತು ಸತ್ಯವೇ ಇರಬೇಕು ಅಂತಾಳೆ ನಾಗವರು ಆಂಡವಯ್ಯನವ್ರ ಬಗ್ಗೆ. ಕೂಡಲೇ ಎಲ್ಲರೂ ಓಡ್ತಾರೆ. ಮನೆಗೆ ಹೋಗ್ತಿದ್ದ ಹಾಗೇನೆ ಆ ಅರಮನೆಯ ಒಂದು ಮೇಲ್ಛಾವಣಿ ಏನಿದೆ ರಾಜನ ತಲೆಯ ಮೇಲೆ ಇದ್ದಿದ್ದು ಅದನ್ನು ಓಡಿಸ್ತಿದ್ದ ಹಾಗೆ ಸತ್ಯವಾಗಿ ಅವರಿಗೆ ಆ ಪಾರಿವಾಳ ಕಾಣಿಸುತ್ತೆ. ಅಯ್ಯೋ ಪಾಪ ಅನ್ನುವಂತಹ ಪರಿಸ್ಥಿತಿಯಲ್ಲಿತ್ತು. ಅದೋ ಮೂಕ ಜೀವಿ, ಏನು ಅಂತ ಹೇಳಿ ಆತು ತನ್ನ ನೋವನ್ನ ಕೂಗಿದ್ರು ಯಾರಿಗೂ ಕೇಳದೇ ಇರುವಂತಹ ಪರಿಸ್ಥಿತಿ, ಆಗ್ಲೋ ಈಗ್ಲೋ ಅನ್ನುವಂತಿತ್ತು. ಅದನ್ನು ಆಚೆ ಕರ್ಕೊಂಬಂದು ಅದಕ್ಕೆ ಆರೈಕೆ ಮಾಡಿ ಬದುಕಿಸ್ತಾ ಇರುವಷ್ಟು ಹೊತ್ತಿಗೆ ರಾಜ ಎದ್ದು ಕೂತ್ಕೊಳ್ತಾನೆ. ಸ್ವಲ್ಪ ಮಟ್ಟಿಗೆ ದಮ್ಮು ಕೆಮ್ಮು ಸರಿ ಮಾಡ್ಕೊಳ್ತಾನೆ. ಈ ಕಡೆಯಿಂದ ಈ ಒಂದು ಪಾರಿವಾಳಕ್ಕೆ ತೊಟುಕ್ಕಾಗಿ ನೀರನ್ನು ಉಣಿಸ್ತಾ ಅದಕ್ಕೆ ಅಕ್ಕಿ ಕಾಳನ್ನು ಕೊಡ್ತಾ ಇರುವಷ್ಟರ ಹೊತ್ತಿಗೆ ರಾಜ ಸ್ವಲ್ಪವೇ ಚೇತರಿಸಿಕೊಂಡಂತೆ ಕಾಣಿಸುತ್ತೆ. ಇದೇನಿದು ಆಶ್ಚರ್ಯ, ರಾಜ ಈ ರೀತಿಯಾಗಿ ಚೇತರಿಸ್ಕೊಳ್ಳೋದು ಅಂದರೆ ಏನಿದು ಅಂತ ಪ್ರತಿಯೊಬ್ಬರು ನೋಡ್ತಾ ಇರುವಾಗ ನಾಗವರು ಆಂಡವಯ್ಯನವರ ಮಾತು ಪ್ರತಿಯೊಬ್ಬರಿಗೂ ಅಲ್ಲಿ ನೆನಪಾಗುತ್ತೆ. ಬದುಕಲಿಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಹಕ್ಕಿದೆ. ಅದು ಮನುಷ್ಯನಿಗೆ ಮಾತ್ರವಲ್ಲ, ಪ್ರಾಣಿಗಳಿಗೂ ಕೂಡ. ಹೇಳು, ನೀನು ಏನು ತಪ್ಪು ಮಾಡಿದ್ದೆ ಅಂತ ಹೇಳು ಅಂತ ಹೇಳಿ ಆಂಡವಯ್ಯನವರು ಕೇಳುವಾಗ ರಾಜ ಹೇಳ್ತಾನೆ, ಹಿಕ್ಕೆ ಹಾಕ್ತಾ ಇತ್ತು ಪ್ರತಿ ದಿವಸವೂ ಕೂಡ ಈ ಪ್ರಾಣಿ, ಹಾಗಾಗಿ ಏನಾದರೂ ಮಾಡಿ ಇದರಿಂದ ನಾನು ಮುಕ್ತಿಗೊಳ್ಳಬೇಕು ಅಂತ ಹೇಳಿ ಮೇಲ್ಛಾವಣಿ ಮುಚ್ಚಿಸ್ಬಿಡು, ನನಗೆ ಯಾವ ರಂಧ್ರಗಳು ಬೇಡ, ಅಲ್ಲಿಂದ ಏನಿದು ಗಲೀಜು ಅಂತ ಹೇಳಿ ಬೈಕೊಂಡು ಅದನ್ನು ಮುಚ್ಚಿಸ್ಬಿಟ್ಟೆ. ಈ ಪರಿಸ್ಥಿತಿಯಲ್ಲಿ ಅದು ಸಾಯುತ್ತೆ ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ ಅನ್ನುವಾಗ ರಾಜಮಾತೆ ಹೇಳ್ತಾಳೆ, ಅದು ಎಂಥ ಅನ್ಯಾಯ ಮಾಡಿದೆ, ಹೇಗಾದರೂ ಮಾಡಿ ಅದನ್ನು ಬದುಕಿಸಿ ನೀನು ಇರಬಹುದಾಗಿತ್ತು, ನೀನು ಅದಕ್ಕೆ ಬದುಕುವ ಹಕ್ಕೇ ಇಲ್ಲ, ಎಲ್ಲೋ ಏನೋ ಇರಬೇಕಾಗಿರೋದು, ನಾನು ರಾಜ ಅನ್ನುವ ದರ್ಪವಿತ್ತು ನಿನ್ನಲ್ಲಿ, ಅದೇ ನಿನ್ನ ಇವತ್ತು ಈ ಪರಿಸ್ಥಿತಿಗೆ ತಂದೊಡ್ಡಿದೆ ಅಂತ ಹೇಳಿ ರಾಜಮಾತೆ ಅಂತಾಳೆ. ಎಲ್ಲರೂ ಸೇರಿ ತನ್ನ ನಮಸ್ಕಾರಗಳನ್ನು ನಾಗವರು ಆಂಡವಯ್ಯನವರಿಗೆ ಸಲ್ಲಿಸ್ತಾರೆ. ಅಷ್ಟೊತ್ತಿಗೆ ಅವರು ಹೇಳೋದು ಒಂದೇ ಮಾತನ್ನ, ಯಾರೇ ಆಗಲಿ ನೀವು ಬದುಕ್ತಾ ಬೇರೆಯವರಿಗೆ ಬದುಕುವ ಅವಕಾಶವನ್ನು ಮಾಡಿಕೊಡಿ, ಆಗ ಸಮಸ್ತರು ಕೂಡ ಖುಷಿಯಲ್ಲಿರ್ತೀರಿ ಅಂತ. ರಾಜ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ಇಂಥ ಒಂದು ಸಹಾಯ ಮಾಡಿದಂತಹ ನಾಗೌರ ಆಂಡವಯ್ಯನವರಿಗೆ ಒಂದು ದೊಡ್ಡ ಭೂಪ್ರದೇಶವನ್ನೇ ದಾನ ಮಾಡಿದ್ರು. ದಾನ ಮಾಡಿದ ನಂತರ ಅಲ್ಲಿ ಬೆಳೆಯುವಂತಹ ದವಸ ಧಾನ್ಯಗಳಿಂದ ಬರುವ ಧಾನ್ಯಗಳಿಂದ ಪಾರಿವಾಳಗಳನ್ನೆಲ್ಲ ಒಂದು ತಿನ್ನಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳಿ ಮಾಡಿದ್ರು. ಇವತ್ತಿಗೂ ಕೂಡ ಆ ಒಂದು ಪ್ರದೇಶ ಹಲವಾರು ಜನರಿಗೆ ಒಂದು ರೀತಿಯಲ್ಲಿ ಧೈರ್ಯದ ಸಂಕೇತವಾಗಿ, ಒಂದು ರೀತಿಯಲ್ಲಿ ಕಾಪಾಡುವ ಶಕ್ತಿಯಾಗಿ ಆ ಒಂದು ಭವ್ಯ ಮಂದಿರ ಅಲ್ಲಿ ನೆಲೆ ನಿಂತಿದೆ. ಅಲ್ಲಿ ಹಿಂದೂ ಆಗಿರಬಹುದು, ಮುಸ್ಲಿಂ ಆಗಿರಬಹುದು, ಇವರೆಲ್ಲರ ಏಕತೆ ಕಾಣಿಸ್ತಾ ಇತ್ತು. ಇದು ಆ ಕಾಲದಲ್ಲಿ ನಾಗೌರ ಆಂಡವಯ್ಯನವರ ಕತೆ ಅಂದರೆ ಅದು ಬಹಳ ಪ್ರಚಲಿತವಾದಂಥದ್ದು. ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೇಳುವ ಮತ್ತೊಂದೇ ಮಾತು ಅಂದರೆ ಸ್ವಾಮಿ ಶಿವಾನಂದರ ಈ ಕಥೆಯನ್ನು ಇವತ್ತು ನೀವು ಕೇಳಿದ್ದೀರಿ. ಇವರ ಮತ್ತೊಂದಷ್ಟು ಕಥೆಗಳನ್ನು ಹೀಗೆ ಕೇಳ್ತಾ ಇರಿ. ಇವರ ಕಥೆಗಳು ನಮಗೆ ಯಾವತ್ತಿಗೂ ಕೂಡ ಮನುಷ್ಯನ ಜೀವನಕ್ಕೆ ಏನು ದಿಕ್ಸೂಚಿ ಅಂತ ಹೇಳಿ ತೋರಿಸುವಂತಹ ಒಂದು ಮಾರ್ಗಗಳು. ಬನ್ನಿ ಇನ್ನಷ್ಟು ಕಥೆಗಳನ್ನು ಕೇಳ್ತಾ ಇರೋಣ.